ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಅವರಿಗೆ ನಿಜಾಂಶ ಬೇಡ, ಅವರಿಗೆ ಎಎಸ್ ಪೊನ್ನಣ್ಣ ಹೇಳಿರೋದು ನೋಡಿ. ತನಿಖೆ ದಾರಿಯನ್ನ ತಪ್ಪಿಸೋದು ಬಿಜೆಪಿಯವರ ಉದ್ದೇಶ. ತನಿಖೆಯ ದಾರಿಯನ್ನು ತಪ್ಪಿಸುವುದು ಇವರ ಉದ್ದೇಶ, ಬಿಜೆಪಿಯವರ ಉದ್ದೇಶ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ. ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂದ್ಕೊಂಡಿದ್ದಾರೆ ಇವರು. ನಮ್ಮದೇ ಸರ್ಕಾರ ಇದ್ರು ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೊನ್ನಣ್ಣ, ಬನ್ನಿ ನೋಡ. ಇವ್ರು ನಿಜಾಂಶ ಬೇಡ, ಎದರ ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು. ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು. ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ ಯಾಕೆ ಇಷ್ಟು ಒತ್ತಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಶಾಸಕ ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಅವರಿಗೆ ನಿಜಾಂಶ ಬೇಡ, ಅವರಿಗೆ ಎಎಸ್ ಪೊನ್ನಣ್ಣ ಹೇಳಿರೋದು ನೋಡಿ. ತನಿಖೆ ದಾರಿಯನ್ನ ತಪ್ಪಿಸೋದು ಬಿಜೆಪಿಯವರ ಉದ್ದೇಶ. ತನಿಖೆಯ ದಾರಿಯನ್ನು ತಪ್ಪಿಸುವುದು ಇವರ ಉದ್ದೇಶ, ಬಿಜೆಪಿಯವರ ಉದ್ದೇಶ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ. ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂದ್ಕೊಂಡಿದ್ದಾರೆ ಇವರು. ನಮ್ಮದೇ ಸರ್ಕಾರ ಇದ್ರು ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೊನ್ನಣ್ಣ, ಬನ್ನಿ ನೋಡ. ಇವ್ರು ನಿಜಾಂಶ ಬೇಡ, ಎದರ ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು. ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು. ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ ಯಾಕೆ ಇಷ್ಟು ಒತ್ತಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಶಾಸಕ ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಅವರಿಗೆ ನಿಜಾಂಶ ಬೇಡ, ಅವರಿಗೆ ಎಎಸ್ ಪೊನ್ನಣ್ಣ ಹೇಳಿರೋದು ನೋಡಿ. ತನಿಖೆ ದಾರಿಯನ್ನ ತಪ್ಪಿಸುವುದು ಬಿಜೆಪಿಯವರ ಉದ್ದೇಶ. ತನಿಖೆಯ ದಾರಿಯನ್ನು ತಪ್ಪಿಸುವುದು ಇವರ ಉದ್ದೇಶ, ಬಿಜೆಪಿಯವರ ಉದ್ದೇಶ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ. ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂದ್ಕೊಂಡಿದ್ದಾರೆ ಇವರು. ನಮ್ಮದೇ ಸರ್ಕಾರ ಇದ್ರು ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೊನ್ನಣ್ಣ, ಬನ್ನಿ ನೋಡ. ಇವ್ರು ನಿಜಾಂಶ ಬೇಡ, ಎದರ ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು. ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು. ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ ಯಾಕೆ ಇಷ್ಟು ಒತ್ತಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಶಾಸಕ ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಅವರಿಗೆ ನಿಜಾಂಶ ಬೇಡ, ಅವರಿಗೆ ಎಎಸ್ ಪೊನ್ನಣ್ಣ ಹೇಳಿರೋದು ನೋಡಿ. ತನಿಖೆ ದಾರಿಯನ್ನ ತಪ್ಪಿಸುವುದು ಬಿಜೆಪಿಯವರ ಉದ್ದೇಶ. ತನಿಖೆಯ ದಾರಿಯನ್ನು ತಪ್ಪಿಸುವುದು ಇವರ ಉದ್ದೇಶ, ಬಿಜೆಪಿಯವರ ಉದ್ದೇಶ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ. ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂದ್ಕೊಂಡಿದ್ದಾರೆ ಇವರು. ನಮ್ಮದೇ ಸರ್ಕಾರ ಇದ್ರು ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೊನ್ನಣ್ಣ, ಬನ್ನಿ ನೋಡ.
ಇವ್ರು ನಿಜಾಂಶ ಬೇಡ, ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು. ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ. ಯಾಕೆ ಇಷ್ಟು ಒದ್ದಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದ್ದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಅವರಿಗೆ ನಿಜಾಂಶ ಬೇಡ, ಅವರಿಗೆ ಎಎಸ್ ಪೊನ್ನಣ್ಣ ಹೇಳಿರೋದು ನೋಡಿ. ತನಿಖೆ ದಾರಿಯನ್ನ ತಪ್ಪಿಸೋದು ಬಿಜೆಪಿಯವರ ಉದ್ದೇಶ, ತನಿಖೆಯ ದಾರಿಯನ್ನು ತಪ್ಪಿಸುವುದು ಇವರ ಉದ್ದೇಶ, ಬಿಜೆಪಿಯವರ ಉದ್ದೇಶ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ, ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂದ್ಕೊಂಡಿದ್ದಾರೆ ಇವರು. ನಮ್ಮದೇ ಸರ್ಕಾರ ಇದ್ರು ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೊನ್ನಣ್ಣ, ಬನ್ನಿ ನೋಡ. ಇವ್ರು ನಿಜಾಂಶ ಬೇಡ, ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು. ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ. ಯಾಕೆ ಇಷ್ಟು ಒದ್ದಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದ್ದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಅವರಿಗೆ ನಿಜಾಂಶ ಬೇಡ, ಅವರಿಗೆ ಎಎಸ್ ಪೊನ್ನಣ್ಣ ಹೇಳಿರೋದು ನೋಡಿ. ತನಿಖೆ ದಾರಿಯನ್ನ ತಪ್ಪಿಸೋದು ಬಿಜೆಪಿಯವರ ಉದ್ದೇಶ, ತನಿಖೆಯ ದಾರಿಯನ್ನು ತಪ್ಪಿಸುವುದು ಇವರ ಉದ್ದೇಶ, ಬಿಜೆಪಿಯವರ ಉದ್ದೇಶ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ, ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂದ್ಕೊಂಡಿದ್ದಾರೆ ಇವರು. ನಮ್ಮದೇ ಸರ್ಕಾರ ಇದ್ರು ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೊನ್ನಣ್ಣ, ಬನ್ನಿ ನೋಡ. ಇವ್ರು ನಿಜಾಂಶ ಬೇಡ, ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು. ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ. ಯಾಕೆ ಇಷ್ಟು ಒದ್ದಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದ್ದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ.